ಇದೇ ಹೇಳಿಕೆನೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಒಂದು ಸಂದರ್ಭದಲ್ಲಿ ಕೊಟ್ಟಿದ್ರು, ಅದನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ಇವತ್ತು ಹೇಳ್ತಾ ಇದ್ದಾಗ ರಾಜ್ಯದಲ್ಲಿ ಒಂದು ರೀತಿ ತುಗ್ಲಕ್ ದರ್ಬಾರ್, ಇದು ಒಂಥರ ನಿಜಾಮರ ಆಡಳಿತದ್ದು ನೆನಪು ಮಾಡಿಕೊಡ್ತಾ ಇದ್ದಾರೆ ಇವರು. ನಾಳೆ ದಿನ ನಾವೀಗಾಗಲೇ ನಮ್ಮ ಸತ್ಯ ಸಂಶೋಧನಾ ಒಂದು ತಂಡವನ್ನು ನಾವೀಗಾಗಲೇ ಘೋಷಣೆ ಮಾಡಿದ್ದೇವೆ. ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳಾದ ನಿವೃತ್ತ ನಮ್ಮ ಭಾಸ್ಕರ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ಈಗಾಗಲೇ ರಚನೆ ಮಾಡಿದ್ದೆ. ಅವರು ಕೂಡ ಭೇಟಿಯನ್ನು ನೀಡ್ತಾ ಇದ್ದಾರೆ. ಯಾಕೆಂದರೆ ಸಂಪೂರ್ಣವಾಗಿ ಪೊಲೀಸ್ ವೈಫಲ್ಯ, ಇಲಾಖೆ ವೈಫಲ್ಯ ಅಲ್ಲಿ ಎದ್ದು ಕಾಣ್ತಾ ಇದೆ ಮದ್ದೂರಿನಲ್ಲಿ. ಇವೆಲ್ಲವೂ ಕೂಡ ಸಮಗ್ರವಾಗಿ ಅಲ್ಲಿ ಸತ್ಯಾಸತ್ಯತೆಯನ್ನು ಅರ್ಥ ಮಾಡ್ಕೊಂಡು ವರದಿ ಕೊಡಬೇಕು ಅಂತೇಳಿ ಈಗಾಗಲೇ ಒಂದು ತಂಡವನ್ನು ಕೂಡ ರಚನೆ ಮಾಡಿದ್ದೇವೆ. ಆ ಪುಣ್ಯಾತ್ಮನಿಗೆ ಯಾರು ಕೇಳಿದ್ದಾರೆ? ಇರೋ ಇಲಾಖೆ ನೆಟ್ಟು ನೋಡ್ಕೊಳ್ಳಿರಿ, ಇರೊಬ್ಬರ ಸರ್ಕಾರಿ ಶಾಲೆ ಎಲ್ಲ ಮುಚ್ಚಿ ಹೋಗ್ತಾರೆ, ಅವನೇನು ಇದ್ರ ಬಗ್ಗೆ ಮಾತನಾಡೋದು. ಬಟ್ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಸರ್, ಬಿಜೆಪಿ ಅವರೇ ನೆಮ್ಮದಿ ಕೆಡಿಸ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಮೈಸೂರಲ್ಲಿ ಇವತ್ತು RSS ಬೇರೆ ಬೇರೆ ಕಡೆಯಿಂದ ಎಲ್ಲ ಕರ್ಕೊಂಡ್ ಬಂದಿದ್ರು, ಆದ್ರೂ ನಮ್ಮ ಪೊಲೀಸ್ನವ್ರು ಬಿಟ್ಟಿಲ್ಲ ಅಂತ. ಇವ್ರು ಯಾರು ಅದನ್ನು ತಡೆಯೋದಕ್ಕೆ? ನಮ್ಮ ರಾಜ್ಯದಲ್ಲಿ ಇವತ್ತು RSS ಇರ್ಬೋದು, ಹಿಂದೂ ಸಂಘಟನೆ ಇರ್ಬೋದು, ಹಿಂದೂ ಕಾರ್ಯಕರ್ತರು ಇರ್ಬೋದು, ಚಾಮುಂಡಿ ಬೆಟ್ಟ ಹೋಗ್ಬೇಕೋ, ಧರ್ಮಸ್ಥಳ ಹೋಗ್ಬೇಕೋ, ಗಣಪತಿ ಮೆರವಣಿಗೆಯಲ್ಲಿ ಭಾಗ, ಇವ್ರು ಯಾರು ಅದನ್ನು ತಡೆಯೋದಕ್ಕೆ? ತಾಕತ್ತಿದ್ರೆ ಯಾರು ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಅವ್ರನ್ನ ಒದ್ದು ಒಳಗೆ ಹಾಕ್ಲಿ, ಅದನ್ನು ಮಾಡೋದಕ್ಕೆ ಇವರು ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ. ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ಇವ್ರು. ಹಾಗಾದ್ರೆ ಹೌದ್ರೆ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವ ಪರವಾಗಿ ಇದ್ದೇವೆ ನಾವು, ಇವ್ರು ಯಾರು ಅದನ್ನು ಪ್ರಶ್ನೆ ಮಾಡೋದು? ಸರ್ಕಾರ ನಡೆಸ್ತಾ ಇದ್ದಾರೆ, ಇವ್ರ ಯೋಗ್ಯತೆ ಸರಿಯಾದ ರೀತಿ ಕಾನೂನು ವ್ಯವಸ್ಥೆ ಕಾಪಾಡಬೇಕು, ಹಿಂದೂಗಳ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಇದು. ಹಾಗಾದ್ರೆ ಘೋಷಣೆ ಮಾಡಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಹಿಂದೂಗಳ ಪರವಾಗಿಲ್ಲ, ಹಿಂದೂಗಳು ಅವ್ರು ಸ್ವಯಂ ರಕ್ಷಣೆ ಮಾಡ್ಕೋಬೇಕು, ಘೋಷಣೆ ಮಾಡಲಿ ಹಾಗಾದ್ರೆ ಮುಖ್ಯಮಂತ್ರಿಗಳು. ಇವರಿಂದ ನಾವು ಅರ್ಥ ಮಾಡ್ಕೋಬೇಕಾಗಾದ್ರೆ ವಿನಾಶಕಾಲೇ ವಿಪರೀತ ಬುದ್ಧಿ. ಯಾಕಂದ್ರೆ ನಾನು ಆಗಲೇ ಹೇಳಿದ್ನಲ್ಲ, ಈ ಮುಖ್ಯಮಂತ್ರಿಗಳು ಸುತ್ತ ಈ ರೀತಿ ಪಟಭದ್ರ ಈತ ದುಷ್ಟಶಕ್ತಿಗಳು ಇವ್ರ ಹಿಂದೆ ಸುತ್ತುವರೆದಿದ್ದಾರೆ. ಮುಖ್ಯಮಂತ್ರಿಗಳು ಸುತ್ತನೆ ಅವರ ಸುತ್ತಮುತ್ತ ಇರ್ತಕ್ಕಂಥ ಮಂತ್ರಿಗಳ ಹೇಳಿಕೆ ಈ ರೀತಿ ನಡ್ಕೊಳ್ತಾ ಇರೋದು ನೋಡಿದ್ರೆ ಖಂಡಿತ ಹಿಂದೂ ಕಾರ್ಯಕರ್ತರು ಅನಿವಾರ್ಯವಾಗಿ ಬೀದಿಗಿಳಿತಕ್ಕಂಥ ಪರಿಸ್ಥಿತಿಗೆ ಆಗಲೇ ನಿರ್ಮಾಣ ಆಗಿದೆ. ಅದಕ್ಕೆ ಮುಖ್ಯಮಂತ್ರಿ ಹೊಣೆಯನ್ನು ಹೊರಬೇಕಾಗ್ತದೆ. ನಾಳೆ ದಿನ ನಾನು, ವಿರೋಧ ಪಕ್ಷದ ನಾಯಕರು R.ಅಶೋಕ್ ಅವರು, ಛಲವಾದಿ ನಾರಾಯಣ ಸ್ವಾಮಿ ಅವರು, ಇತರ ಎಲ್ಲ ನಮ್ಮ ಪಕ್ಷದ ಮುಖಂಡರು, ಡಾಕ್ಟರ್ ಅಶ್ವಥ್ ನಾರಾಯಣ್, ಎಲ್ಲ ನಮ್ಮ ಪಕ್ಷದ ಮುಖಂಡರು ನಾಳೆ ದಿನ ಬೆಳಗ್ಗೆ 10-10ವರೆಗೆ ನಾವು ಮದ್ದೂರಿಗೆ ಭೇಟಿಯನ್ನು ಕೊಡ್ತಾ ಇದ್ದೇವೆ. ಬಹುಶಃ ಇವತ್ತೇ ಹೋಗಬೇಕಾಗಿತ್ತು, ಅದರ ಬಂದ್ ಕಾರಣಕ್ಕಾಗಿ ನಾಳೆಗೆ ಅದನ್ನು ನಾವು ಮುಂದೂಡಿದ್ದೇವೆ. ನಾಳೆ ಅಲ್ಲಿ ಸಭೆನೂ ಕೂಡ ಇದೆ, ಮೆರವಣಿಗೆಯಲ್ಲೂ ಕೂಡ ನಾವು ಭಾಗವಹಿಸ್ತೇವೆ.